ಫೈನಲಿ ತುಂಬಾ ದಿನಗಳ ನಂತರ ಮೋಟೋರೋಲಾ ತಮ್ಮ ಬಜೆಟ್ ಕ್ಯಾಟಗರಿಯಲ್ಲಿ ತುಂಬಾ ಯೂನಿಕ್ ಡಿಸೈನ್ ಒಂದಿಗೆ ಈ ಮೋಟೋ G86 ಪವರ್ ರೂಪಾಯಿ 17,000 ರೂಪಾಯಿ ಈ ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿರ್ಬೋದು. ಮತ್ತೆ ಇದಕ್ಕೆ ಪಕ್ಕಾ ಕಾಂಪಿಟರ್ ಒಂದು ಐಕ್ಯೂ Z10 ಮತ್ತು ವಿವೋ ಅವರು T4 ಲಾಂಚ್ ಮಾಡ್ತಿದ್ದಾರೆ. ಇದಕ್ಕೆ ಹೆವಿ ಕಾಂಪಿಟೇಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಡೆಫಿನೆಟ್ಲಿ 17,000 ರೂಪಾಯಿನಲ್ಲಿ ಆ ಎರಡು ಫೋನ್ಸ್ಗಳಿಗಿಂತ ಇದರಲ್ಲಿ ಏನು ಯುನೀಕ್ ಫೀಚರ್ಸ್ಗಳಿದೆ ಮತ್ತೆ ಇರುವಂಥ ಪ್ರೋಸ್ ಕಾನ್ಸ್ ಕ್ಯಾಮ್ರಾ ಬ್ಯಾಟ್ರಿ ಡಿಸೈನ್ ಡಿಸ್ಪ್ಲೇ ಪ್ರತಿಯೊಂದನ್ನು ಆನೆಸ್ಟ್ಲಿ ಟೆಸ್ಟ್ ಮಾಡಿ ಈ ಫೋನ್ ಬಗ್ಗೆ ಸ್ಟೇಟ್ ಫಾರ್ಡ್ ಆಗಿ ಮಾತಾಡೋಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕ್ಕಿ ಸೋಮ್ಸ್ ಕನ್ನಡ. ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕನ್ನಡ ಟೆಕ್ ನಡೆಸೋಕ್ಕೆ ಸಪೋರ್ಟ್ ಮಾಡ್ಬೋದು ನಮಗೆ. ಸೊ ಮೊದಲಿಗೆ ಒಂದ್ಸರ್ತಿ ಇದ್ರ ಕ್ವಿಕ್ ಅನ್ಬಾಕ್ಸಿಂಗ್ ತೋರಿಸ್ತೀನಿ ಆಯ್ತಾ. ಸೊ ಬಾಕ್ಸ್ ನೋಡಿಗೆ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಇದು ನಮ್ಮ ಮೇನ್ ಬಾಕ್ಸ್ ಒಳಗಡೆ ಫೋನು, ಯೂಸರ್ ಮ್ಯಾನುವಲು, ಸಿಮ್ ಎಜೆಕ್ಟರು, USB ಟೈಪ್ ಸಿ ಕೇಬಲ್ ಮತ್ತೊಂದು 33 ವಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಆದರೆ ನನಗೆ ಇಲ್ಲಿ 3 ಥಿಂಗ್ ಮಿಸ್ಸಿಂಗ್ ಅಂತ ಅನಿಸ್ತು. ಒಂದು, ಪ್ರತಿ ಈ ಮೋಟೋ ಫೋನ್ಸ್ಗಳಲ್ಲಿ ಏನೊಂದಿದ್ರು ಫ್ರೆಗ್ನೆನ್ಸ್ ಹಾಕಿರ್ತಿದ್ರು, ಆ ಸ್ಮೆಲ್ ಇಲ್ಲಿ ಮಿಸ್ಸಿಂಗ್ ಇದೆ. ಎರಡನೇದಾಗಿ ವಿತ್ ಕೇಸ್ ಎಲ್ಲ ಮುಂಚೆ ಬರ್ತಿತ್ತು, ಬಟ್ ಇವಾಗ ಕೇಸ್ ಕೂಡ ಕೊಡ್ತಾ ಇಲ್ಲ. ವೆಗನ್ ಇದ್ರೆ ಸ್ವಲ್ಪ ಬೇಗ ಗಲೀಜ್ ಆಗುತ್ತೆ. ನೀವು ತೊಗೊಂಡ ತಕ್ಷಣ ಇದಕ್ಕೆ ಕೇಸ್ ಹಾಕೊಳ್ಳಿ. ಮತ್ತೊಂದು ಇಲ್ಲಿ ಏನು ಲೈಕ್ ಮೋಟೋರೋಲಾ ಗೇಮ್ ಮಾಡ್ತಿದ್ದೆ ಅಂದರೆ ನೋಡಿ, ಇವಾಗ ನಮ್ಮ ಮಾರ್ಕೆಟ್ಲಿ ರೋಡ್ ಸೈಡ್ಗೆಲ್ಲ 50, 60, 70 ರೂಪಾಯಿ ಅಥವಾ ಅಂಗಡಿನಲ್ಲಿ 100 ರೂಪಾಯಿಗೆ ಒಂದು ಟ್ರಾನ್ಸ್ಪರೆಂಟ್ ಒಳ್ಳೆ ಕೇಸ್ ಸಿಗುತ್ತೆ ಆಯ್ತಾ. ಸೊ ಮೋಟೋರು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಪ್ಪ ಅಂದರೆ ಅವ್ರಿಗೊಂದು 20, 15, 20 ರೂಪಾಯಿಗೆ ಆಗ್ಬೋದು ರೆಡಿ. ಮಾರ್ಕೆಟ್ಲಿ ಒಂದು 30, 40 ರೂಪಾಯಿಗೆ ಸೇಲ್ ಮಾಡಿದ್ರು ಕೂಡ ಎಸ್ ಇದು 30, 40 ರೂಪಾಯಿ ಇವ್ರಿಗೆ 10, 15 ಸಾವಿರ, 20 ಸಾವಿರ ಬಜೆಟಲ್ಲಿ ಜಾಸ್ತಿ ಆಗ್ತಿದೆಯಾ. ಏನಕ್ಕೆ ಈ ರೀತಿ ಎಲ್ಲ ಬ್ರ್ಯಾಂಡ್ಸ್ಗಳು ಮಾಡ್ತಿದ್ದು ಗೊತ್ತಿಲ್ಲ. ಬಟ್ ವಿತ್ ಬಾಕ್ಸ್ ಕೊಡಲೇಬೇಕು, ಕೇಸ್ ತುಂಬ ಲೈಕ್ ಮ್ಯಾಟ್ರ್ ಆಗುತ್ತೆ. ಬಾಕಿ ಫ್ರಂಟಲ್ಲಿ ಕೂಡ ಈ ಪ್ಲಾಸ್ಟಿಕ್ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಇವ್ರು ಕೊಟ್ಟಿಲ್ಲ. ನಾವು ಟೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರಾಚಸ್ಗಳು ಬೀಳುತ್ತೆ. ನೀವು ಹೊಸ ಫೋನ್ ತೊಗೊಂಡಿದ್ದೀರ ಅಂತಂದರೆ ಮೊದಲು ಕೇಸ್ ಮತ್ತು ಸ್ಕ್ರೀನ್ ಪ್ರೊಟೆಕ್ಟರ್ನ ಮಿಸ್ ಮಾಡಿದೆ ಹಾಕಿ. ಹಾಗಾದರೆ ಲಾಸ್ಟ್ 2-3 ದಿವಸಗಳಿಂದ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಬಿಲ್ಡ್ ಕ್ವಾಲಿಟಿ, ಫಸ್ಟ್ ಇಂಪ್ರೆಷನ್ ಎಲ್ಲ ಹೇಗೆ ಅನಿಸ್ತಿದೆಯಪ್ಪ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ ಅಬ್ಸರ್ವ್ ಮಾಡಿದ್ದು ಮತ್ತು ಖುಷಿಯಾಗಿದ್ದಪ್ಪ ಅಂದರೆ ಫ್ರಂಟ್ ಅಲ್ಲಿರುವಂಥ ಈ ಕರು ಡಿಸ್ಪ್ಲೇನ ಫೈನಲಿ ತೆಗೆದುಬಿಟ್ಟವ್ರು ಗುರು. ನಾನು ತುಂಬ ಅಂದರೆ ತುಂಬ ಹ್ಯಾಪಿ ಇದ್ದೀನಿ. ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಲೈಕ್ ತುಂಬ ಪ್ರೀಮಿಯಂ ಫೀಲ್ ಕೂಡ ಕೊಡ್ತಿದೆ. ಮತ್ತು ಈ ಹಿಂದಿನ ವೆಗನ್ ಲೆದರ್ ಡಿಸೈನ್ ಕೂಡ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕ್ಯಾಮ್ರಾ ಮಾಡ್ಯೂಲ್ಸ್ಗಳನ್ನ ಕೊಡ್ತಿದ್ದಾರೆ, ಸೈಡ್ಗೆಲ್ಲ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೇಮ್ಸ್ ಒಂದಿಗೆ ವಾಲ್ಯೂಮ್ ರಾಕರ್ ಕೀಸ್ ಕೂಡ ಒನ್ ಹ್ಯಾಂಡಲ್ಲಿ ನಾವು ಕವರ್ ಮಾಡ್ಕೋಬಹುದು. ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ನ ಕೂಡ ಅನ್ಲಾಕ್ ಕ್ವಿಕ್ ಆಗಿ ಮಾಡ್ಕೋಬಹುದು. ಮೇಲಿನ ಭಾಗ ಡಾಲ್ಬಿ ಅಟ್ಮಾಸ್ ಒಂದಿಗೆ, ಬಾಟಮ್ ನಿಮಗೆ ಸ್ಪೀಕರ್, ಸೀಪೋರ್ಟ್ ಮತ್ತೊಂದು ಮೈಕ್ನ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಆಪ್ಷನ್ ಕೂಡ ಇದೆ. ಸೊ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಲುಕ್ಸ್ಗಳನ್ನು ನೋಡಿಕೊಂಡಾಗ ಒಂದು ನನಗೆ ಫ್ಲಾಟ್ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. ಮತ್ತು ಇದು 15-20 ಸಾವಿರ ಬಜೆಟ್ ಇರುವಂಥ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಕ್ವಾಲಿಟಿನಲ್ಲಿ ನೋಡ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಈ ಸರ್ತಿ ಪ್ರತಿ ಟೈಮ್ ಥರ ಇವರು ಈ ಮಲ್ಟಿಗ್ರೇಡ್ A10 ಸರ್ಟಿಫಿಕೇಶನ್ ಜೊತೆಗೆ IP68 ಮತ್ತು 69 ವಾಟ್ ರೆಸಿಸ್ಟೆನ್ಸ್ ಕೂಡ ಕೊಡ್ತಿದ್ದಾರೆ. ಸೊ ಇದು ಬಜೆಟಲ್ಲಿ ಮ್ಯಾಟ್ರ್ ಆಗುತ್ತೆ. ಮಳೆಯಲ್ಲಿ ಬಿದ್ದರೂ ಏನಾಗಲ್ಲ. ಬಟ್ ಇಂಥದ್ದನ್ನೆಲ್ಲ ಟ್ರೈ ಮಾಡೋಕೆ ಹೋಗ್ಬಿಡಿ, ಇದಕ್ಕೆ ವಾರಂಟಿ ಕೂಡ ಸಿಗಲ್ಲ. ಸೊ ನಾನು ಡಿಸೈನ್ ಒಂದಿಗೆ ಫಸ್ಟ್ ಇಂಪ್ರೆಷನಲ್ಲಿ ಹ್ಯಾಪಿ ಇದ್ದೀನಿ. ಇನ್ನು ಫ್ರಂಟಲ್ಲಿ 6.7 ಇಂಚಸ್ ಇರುವಂಥ POLED 1.5K ರೆಸಲ್ಯೂಷನ್ ಇರುವಂಥ ಒಂದು ಒಳ್ಳೆ ಫ್ಲಾಟ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. 45 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳನ್ನ ಕೊಡ್ತಿದ್ದಾರೆ ಮತ್ತು ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಇದೆ. ಟ್ರಸ್ಟ್ ಮೀ ಅನ್ನೋದಲ್ಲಿ ಯೂಟ್ಯೂಬಲ್ಲಿ HDR ಮತ್ತು 4K ಕಂಟೆಂಟ್ಸ್ಗಳನ್ನ ನೋಡ್ಕೋಬಹುದು. ಮತ್ತು ಡಾಲ್ಬಿ ಅಟ್ಮಾಸ್ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಗೇಮ್ಸ್ ಆಟ ಆಡಬೇಕಾದ್ರೆ ಮತ್ತು ವಿಡಿಯೋ ನೋಡಬೇಕಾದ್ರೆ ಟೆಸ್ಟ್ ಮಾಡಿದ್ದೀನಿ. ಸೊ ಈ ಬಜೆಟಲ್ಲಿ ಬೇರೆ ಯಾವುದೇ ಫೋನ್ಸ್ಗಳಿಗಿಂತ ಬೆಟರ್ ಆಗಿರುವಂಥ ಆಡಿಯೋ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ಮತ್ತು ಒಳ್ಳೆ ಕೆಲಸ ಕೂಡ ಮಾಡಿದೆ ಮೋಟೋರೋಲಾ. ಮತ್ತು ಸ್ಪೆಷಲಿ ಮೋಟೋರೋಲಾ ಇಲ್ಲಿ HDR10+ ಜೊತೆಗೆ 10 ಬಿಟ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಸೊ ಇಲ್ಲಿ ಒಳ್ಳೆ ಕಲರ್ ಆಪ್ಷನ್ ಒಂದಿಗೆ ನೀವು ಯೂಟ್ಯೂಬಲ್ಲಿ ಕೂಡ HDR ಕಂಟೆಂಟ್ ನೋಡ್ಕೋಬಹುದು, ಯಾವುದೇ ಲ್ಯಾಗ್ ಆಗಲ್ಲ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಸದ್ಯಕ್ಕೆ ಯಾವುದೇ ಬ್ರ್ಯಾಂಡ್ಸ್ಗಳು ಈ ಬಜೆಟಲ್ಲಿ HDR10+ ಮತ್ತು ಈ 10 ಬಿಟ್ ಡಿಸ್ಪ್ಲೇನ ಯಾರು ಕೊಡ್ತಾ ಇಲ್ಲ. ಮೋಟೋರೋಲಾ ಇಲ್ಲಿ ಕೊಟ್ಟಿದೆ. ನೀವು ಔಟ್ಡೋರ್ ಬ್ರೈಟ್ನೆಸ್ ಆಗಿರಲಿ, ಕಲರ್ಸ್ಗಳಾಗಿರಲಿ ಇಲ್ಲಿ ತುಂಬ ಕ್ಲಾರಿಟಿ ತುಂಬ ಚೆನ್ನಾಗಿ ಸಿಗುತ್ತೆ. ಅಥವಾ ನೀವು ಯೂಟ್ಯೂಬಲ್ಲಿ ಯಾವುದೇ HDR 4K ವಿಡಿಯೋ ನೋಡಿದ್ರು ಯಾವುದೇ ಲ್ಯಾಗ್ ಆಗಿರಲಿ, ಇಂಥ ಯಾವುದೇ ಪ್ರಾಬ್ಲಮ್ಸ್ಗಳಿಲ್ಲ. ಮತ್ತು ಇದರಲ್ಲಿ ಸ್ಮಾರ್ಟ್ ಟಚ್ 2.0 ಅಂತ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ನೀವು ವೆಟ್ ಹ್ಯಾಂಡಿಂದ ಈ ಸ್ಮಾರ್ಟ್ಫೋನ್ ರೀತಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಪ್ರಾಮಾಣಿಕವಾಗಿ ನೀವೇನು 17,000 ಸಾವಿರ ರೂಪಾಯಿ ಕೊಡ್ತಿದ್ದೀರಾ, ಸೊ ಆ ಪ್ರೈಸ್ ರೇಂಜ್ಗೆ ಇದ್ರಂಥ ಡಿಸ್ಪ್ಲೇನಲ್ಲಿ ಫ್ಲಾಟ್ ಡಿಸ್ಪ್ಲೇ ಕೂಡ ಕೊಡ್ತಿದ್ದಾರೆ ಮತ್ತು ಆ ಪ್ರೀಮಿಯಂ ಯೂಸೇಜ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ನಾನು ಡಿಸ್ಪ್ಲೇ ಕೂಡ ತುಂಬ ಹ್ಯಾಪಿ ಇದ್ದೀನಿ. ಇನ್ನು ಯಾವಾಗ ಈ ಫೋನ್ ಅಂತ ಚಿಪ್ಸೆಟ್ಗೆ ಬರ್ತೀವಿ, ಎಲ್ಲ ಬ್ರ್ಯಾಂಡ್ಸ್ಗಳು ಇದೇ ಸೇಮ್ ಚಿಪ್ಸೆಟ್ನ ತಗೊಂಡು ಮಾರ್ಕೆಟ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಎಸ್ದಲ್ಲಿ ಕೂಡ ಅದೇ ಸೇಮ್ ಡೈಮೆನ್ಸಿಟಿ 7400 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ಈ ಬಜೆಟ್ಲಿ ಇರುವಂಥ ಪರ್ಫಾರ್ಮೆನ್ಸು, ಯೂಸೇಜ್ ಬೇರೆ ಫೋನ್ಸ್ಗಳು ನೋಡಿದ್ದೀನಿ, ಚೆನ್ನಾಗಿರುವಂಥ ಚಿಪ್ಸೆಟ್ ಇದೆ. ಸೊ ಇದ್ರಲ್ಲಿ ಕೂಡ ನಾನು ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. ಹತ್ತಿರ 6,91,000 ಹತ್ತಿರ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಕೂಡ ಮಾಡ್ಕೊಂಡ್ವಿ. ಸೊ ಓಕೆ ಲೆವೆಲ್ ಇರುವಂಥ ಈ ಎಲ್ಲೋ ಲೈನ್ಸ್ಗಳೊಂದಿಗೆ ಕೆಲವೊಂದು ರೆಡ್ ಲೈನ್ಸ್ಗಳು ಕೂಡ ಬಂತು. ಬಟ್ ನಾವು ಇಷ್ಟಕ್ಕೆ ಇದರಲ್ಲಿ ಆಗಲಿಲ್ಲ. ಪ್ರತಿ ಟೆಸ್ಟ್ ನಾವು ಪ್ರತಿ ಫೋನ್ಸ್ಗಳಲ್ಲಿ ಮಾಡ್ತಿರ್ತೀವಿ. ಸೊ ಇದರಲ್ಲಿ 1 ಗಂಟೆ 4K
4K 30 FPS ವಿಡಿಯೋ ರೆಕಾರ್ಡ್ ಹಾಕ್ಬಿಟ್ಟು ಆಮೇಲೆ 15 ನಿಮಿಷ ಗೇಮ್ಸ್ ಆಟ ಆಡ್ಬಿಟ್ಟು ಮತ್ತೆ ಪುನಃ CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಸೊ ಸ್ವಲ್ಪ ಇಲ್ಲಿ ಹೆವಿ ಟೆಸ್ಟ್ ಮಾಡಿದಾಗ ಸ್ವಲ್ಪ ರ್ಯಾಂಕಿಂಗಲ್ಲಿ ಕಮ್ಮಿ ಬರ್ತಾನೆ ಹೋಯಿತು. ಸೊ ಇದೇನು ದೊಡ್ಡ ವಿಚಾರ ಅಲ್ಲ, ಬಟ್ ತುಂಬ ಡ್ರೈನ್ ಆಗ್ತಿದೆ ಈ ಲೈನ್ಸ್ಗಳು ಅಪ್ಪ ಅಂತಂದರೆ ಇಲ್ಲಿ ಇಶ್ಯೂ ಆಗುತ್ತೆ. ಸೊ ಈ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಬಾಕಿ ನೀವು ಇದರಲ್ಲಿ ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ BGM ಎಲ್ಲ ಆಟ ಆಡ್ಕೋಬೋದು, ಚೆನ್ನಾಗಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಡಿಸ್ಪ್ಲೇ ನನ್ನ ಕ್ವಾಲಿಟಿ ಬಗ್ಗೆ ಹೋಗೋದಕ್ಕಿಂತ ಇದರಲ್ಲಿ ಈ ಸ್ಪೀಕರ್ ಕ್ವಾಲಿಟಿ ನನಗೆ ತುಂಬ ಇಷ್ಟ ಇದೆ. ಮತ್ತು ಜೈರೋಸ್ಕೋಪಿಯೊಂದಿಗೆಲ್ಲ ನೀವು ಒಂದು ಒಳ್ಳೆ ಮೀಡಿಯಂ ಲೆವೆಲ್ಗಿಂತ ಒಂದು ಬೆಸ್ಟ್ ಲೆವೆಲ್ ಗೇಮ್ ಪ್ಲೇನ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಈ ಫೋನಲ್ಲಿ ಕಾಣ್ಬೋದು. ಇನ್ನು ಯಾವಾಗ ಇದ್ರಂಥ ಸ್ಟೋರೇಜು, ಸೆಕ್ಯೂರಿಟಿ ಮತ್ತು OS ಎಲ್ಲ ಬರ್ತೀವಿ. ಈ ಸ್ಮಾರ್ಟ್ ಫೋನ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಮತ್ತೆ ಈ ಸರ್ತಿ ಜಸ್ಟ್ 1+3 ಇಯರ್ಸ್ನ OS ಅಪ್ಡೇಟ್ ಕೊಡ್ತಿದ್ದಾರೆ. ಏನಕ್ಕೆ ಬ್ರ್ಯಾಂಡ್ ಈ ರೀತಿ ಮಾಡ್ತಿದ್ರು ಗೊತ್ತಿಲ್ಲ. ಮುಂಚೆ 10,000 ಫೋನ್ಸ್ ಕೂಡ ನಿಮಗೆ 4-5 ವರ್ಷ ಅಪ್ಡೇಟ್ಸ್ ಕೊಡ್ತಿದ್ರು. ಬಟ್ ಇವಾಗ 20,000 ಫೋನಲ್ಲಿ ಕೂಡ ಕಂಜೂಸಿ ಮಾಡ್ತಿದ್ದಾರೆ. ಮೋಟೋಲಾ ಇಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು. ಬಾಕಿ ಇದರಲ್ಲಿ ಪ್ಯೂರ್ ಸ್ಟಾಕ್ ವೈಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾವುದೇ ಜಾಸ್ತಿ ಬ್ಲಾಡರ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗಲ್ಲ. ಆ್ಯಪ್ ಓಪನಿಂಗ್ ಆಗಲಿ, ಅನಿಮೇಷನ್ಸ್ಗಳು ತುಂಬ ಸಿಗುತ್ತೆ. ಮತ್ತು ಸ್ಪೆಷಲಿ ಮೋಟೋ AI ಫೀಚರ್ಸ್ಗಳಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಮೋಟೋ ಕನೆಕ್ಟ್ ಆಗಲಿ, ಸ್ಮಾರ್ಟ್ ಕನೆಕ್ಟಿವಿಟಿ ಆಗಲಿ, ಇನ್ನಿತರ ತುಂಬ ಬೇರೆ ಬೇರೆ ಫೀಚರ್ಸ್ನ ಕೂಡ ಕೊಟ್ಟಿದ್ದಾರೆ. ಸ್ಟೋರೇಜಲ್ಲಿ ಕೂಡ ಅಷ್ಟೇ LPDDR4X RAM UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ಅಟ್ಲೀಸ್ಟ್ಲಿ 3.1 ಕೊಡಬೇಕಾಗಿತ್ತು. ಬಟ್ ಮೋಟೋಲಾ ಏನು ಹೇಳೋದು ಗೊತ್ತಾ, ಸೊ ಇವರ ಈ AI RAM ಬೂಸ್ಟ್ ಆಪ್ಷನ್ ಒಂದಿಗೇನೋ ಇದು UFS 3.1 ಥರನೇ ಸ್ಪೀಡಾಗಿ RAM ಕೆಲಸ ಮಾಡೋದಂತೆ. ಬಟ್ ಆ್ಯಕ್ಚುಲ್ ಆಗಿರೋದೇ ಬೇರೆ ಮತ್ತು ಇವ್ರು ಹೇಳೋದೇ ಬೇರೆ. ಇಲ್ಲಿ 3.1 ಬೇಕಿತ್ತು. ನಾನು ಮೋಟೋಲಾ ಕಡೆಯಿಂದ ಬೇರೆ ಬ್ರ್ಯಾಂಡ್ಸ್ಗಳು ಕೊಡಲ್ಲ, ಬಟ್ ನಾನು ಮೋಟೋಲಾ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಇವರು ಬಜೆಟಲ್ಲಿ ಆಲ್ರೌಂಡರ್ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ತೊಗೊಂಡು ಬರ್ತಾರೆ ಮತ್ತು ತುಂಬ ಜನ ಈ ಫೋನ್ಸ್ಗಳನ್ನ ಇಷ್ಟಪಡ್ತಾರೆ. ಹೀಗಾಗಿ 3.1 ಕೊಟ್ಟಿದ್ರೆ ಇನ್ನಷ್ಟು ಬೆಂಕಿ ಆಗಿರ್ತಿತ್ತು. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ, ಹಿಂದಿನ ಭಾಗ ಎಕ್ಸಾಕ್ಟ್ಲಿ ನಿಮಗೆ 3-4 ಕ್ಯಾಮ್ರಾ ಅನ್ಸುತ್ತೆ. ಬಟ್ ಇಲ್ಲಿರೋದು ಎಕ್ಸಾಕ್ಟ್ಲಿ 2 ಸೆನ್ಸರ್ಸ್ಗಳು. ಒಂದು ಸೋನಿ 50 ಮೆಗಾ ಪಿಕ್ಸೆಲ್ನ OIS ಲೀಟಿಯಾ 600 ಸೆನ್ಸರ್ ಕೊಟ್ಟರೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು ಫ್ರಂಟಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ 2-3 ದಿವಸಗಳಲ್ಲಿ ನಾನು ಈ ಫೋನಿಂದ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ಟ್ರೈ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ಫೋಟೋಗಳನ್ನ ನೋಡ್ಕೋಬಹುದು. ಸೊ ಇವಂತ ಔಟ್ಡೋರ್ ಕಂಡೀಷನಲ್ಲಿ ಬೆಳಕು ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಕಲರ್ಸ್ಗಳನ್ನ ತೊಗೊಂಡು ಬರುತ್ತೆ ಮತ್ತು ಈ ಹೂ, ಗಿಡ, ಮರ, ಬಳ್ಳಿ ಫೋಟೋಗಳನ್ನ ತುಂಬ ಚೆನ್ನಾಗಿ ಮತ್ತು ಡೀಟೇಲಿಂಗ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಫೇಸ್ಗೆ ಯಾವಾಗ ಬರ್ತೀವಿ ನೋಡಿ, ಇಲ್ಲಿ ಕೂಡ ತುಂಬ ನ್ಯಾಚುರಲ್ ಆಗಿರುವಂಥ ಕಲರ್ಸ್ಗಳನ್ನ ಇಡಕ್ಕೆ ಟೈಮ್ ಮಾಡುತ್ತೆ. ಕೆಲವೊಂದು ಟೈಮ್ ನೀವು ಫೋಕಸ್ ಮಾಡ್ತಕ್ಕದಾಗ ಅಥವಾ ಗೊತ್ತಿಲ್ಲ, ಇದೊಂದು ಟೈಮ್ ತುಂಬ ಬ್ರೈಟರ್ ಮತ್ತು ಲೈಕ್ ಈ ಓವರ್ ಸ್ಯಾಚುರೇಷನ್ ಪಿಕ್ಚರ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಬಾಕಿ ನೀವು HDR ಎಲ್ಲ ಆಫ್ ಮಾಡ್ಕೊಂಡು ತೆಗೆದ್ರೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳು ಸಿಗುತ್ತೆ. ಮತ್ತು ಯಾವಾಗ ಈ ಪೋರ್ಟ್ರೇಟ್ಸ್ಗೆ ಬರ್ತೀವಿ, ಇಲ್ಲಿ ಕೂಡ ಅಷ್ಟೇ ಎಡ್ಜ್ ಕಟ್ಟಿಂಗ್ ಎಲ್ಲ ಮುಂಚೆ ಲಾಸ್ಟ್ ಸರಿಗಿಂತ ಈ ಬಜೆಟ್ ಕ್ಯಾಟಗರಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದೆ ಮತ್ತು ಇಮೇಜ್ ಪ್ರೊಸೆಸಿಂಗ್ ಕೂಡ ತುಂಬ ಕ್ವಿಕ್ ಆಗುತ್ತೆ. ಫೋಟೋ ತೆಗೆದ ತಕ್ಷಣ ನಾನು ಕ್ವಿಕ್ಲಿ ಈ ಇಮೇಜಸ್ಗಳನ್ನ ಈ ರೀತಿ ಓಪನ್ ಮಾಡ್ಕೋಬಹುದು. ಇಲ್ಲಿ ಯಾವುದೇ ಇಶ್ಯೂ ಇಲ್ಲ. ಮತ್ತು ಇಮೇಜ್ ಪ್ರೊಸೆಸಿಂಗ್ ಕೂಡ ತುಂಬ ಒಳ್ಳೆಯದಾಗ್ತಿದೆ. ಇನ್ನು ಅಲ್ಟ್ರಾ ವೈಡ್ ತೆಗೆದಿರುವಂಥ ಫೋಟೋಗಳು ಕೂಡ ತುಂಬ ಡೀಟೇಲಿಂಗ್ ಒಂದಿಗೆ ಕ್ಲಾರಿಟಿ ಮತ್ತು ಈ ವೈಡ್ ರೇಂಜ್ನ ಕವರ್ ಮಾಡುತ್ತೆ. ಈ ಪ್ರೈಸಲ್ಲಿ ಫೋಟೋಗಳು ಚೆನ್ನಾಗಿ ಬರುತ್ತೆ. ಸೇಮ್ ಇದೇ ಸೆನ್ಸರ್ನಿಂದ ನೀವು ಮ್ಯಾಕ್ರೋ ಶೂಟರ್ ಕೂಡ ತಗೋಬಹುದು. ಸೊ ಮ್ಯಾಕ್ರೋ ಫೋಟೋಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಒಂದೇ ಸೆನ್ಸರಿಂದ ನೀವು 2 ಫೋಟೋ ತೆಗಿಬಹುದು. ಇದೊಂಥರ ಇಂಟ್ರೆಸ್ಟಿಂಗ್. ಪ್ರತಿ ಫೋನಲ್ಲಿ ಮೋಟರ್ ಇದನ್ನ ಮಾಡ್ತಾನೆ ಬಂದಿದೆ. ಇನ್ನು ಯಾವಾಗ ಸೆಲ್ಫಿ ಕ್ಯಾಮ್ರಾಗೆ ಬರ್ತೀವಿ, 32 ಮೆಗಾ ಪಿಕ್ಸೆಲ್ ಇಲ್ಲಿ ಕೂಡ ತುಂಬ ಒಳ್ಳೆ ಡೀಟೇಲಿಂಗ್ ಒಂದಿಗೆ ಸ್ಕಿನ್ ಟೋನ್ ನೋಡ್ಕೋಬಹುದು. ನ್ಯಾಚುರಲ್ ಆಗಿ ಟ್ರೈ ಮಾಡುತ್ತೆ ಮತ್ತು ಕೆಲವೊಂದು ಟೈಮ್ ಬ್ರೈಟರ್ ಫೋಟೋಸ್ಗಳನ್ನ ಕೂಡ ಕೊಡುತ್ತೆ. ಬಟ್ ನನಗೆ ಇಲ್ಲಿ ಡೀಟೇಲಿಂಗ್ ತುಂಬ ಇಷ್ಟ ಆಯಿತು. ಬಟ್ ನೈಟಲ್ಲಿ ಸ್ವಲ್ಪ ಇನ್ನೂರು ವಿವೋ ಥರ ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಸೊ ಅದು ಸ್ವಲ್ಪ ನಿಮಗೆ ಇಲ್ಲಿ ಕಂಜೀಸಿ ಅನ್ಸುತ್ತೆ. ಬಟ್ ಡೀಟೇಲಿಂಗ್ ಮತ್ತು ಕ್ಲಾರಿಟಿಲಿ ಸಖತ್ತಾಗಿದೆ. ಇಮೇಜ್ ಪ್ರೊಸೆಸಿಂಗ್ ಕೂಡ ತುಂಬ ಸೂಪರ್ ಫಾಸ್ಟ್ ಆಗಿ ಕೆಲಸ ಮಾಡ್ತಿದೆ. ಇನ್ನು ಯಾವಾಗ ಈ ಫೋನ್ಸ್ ಅಂತ ವಿಡಿಯೋ ಕ್ವಾಲಿಟಿಗೆ ಬರ್ತಿವಿ, ಈ iQOO Z10 ಎಲ್ಲ ಫುಲ್ ಹೆವಿ ಹೈಪ್ ಮಾಡ್ತಿದ್ರು, ಹಂಗೆ ಹಿಂಗೆ ಬೆಂಕಿ ಅಂತ ಹೇಳ್ಬಿಟ್ಟು. ಬಟ್ ಮೋಟೋರೋಲಾ ಕೂಡ ಸೇಮ್ ಬಜೆಟಲ್ಲಿ ಇವರು ಕೂಡ 2 ಕ್ಯಾಮ್ರಾದಲ್ಲಿ 4K 30 FPS ಸಪೋರ್ಟ್ ಇರುವಂಥ ವಿಡಿಯೋ ಕ್ವಾಲಿಟಿನ ಕೊಡ್ತಾ ಇದ್ದಾರೆ. ಸೊ ಒಂದ್ಸರ್ತಿ ನಿಮಗೆ ಸೈಡ್ ಬೈ ಸೈಡ್ ನಾನು iQOO Z10 ಮತ್ತು ಈ ಮೋಟೋರೋಲಾ G86 ಪವರ್ ಅಂತ ವಿಡಿಯೋ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಯಾವುದು ಬೆಟರ್ ಕ್ವಾಲಿಟಿ ಅಂತ ಅನ್ಸುತ್ತೆ ಸ್ವಲ್ಪ ನೀವೇ ನೋಡಿ. ವಿಡಿಯೋನಲ್ಲಿ ಕ್ಲಾರಿಟಿ ಆಗಿರಲಿ, ಸ್ಕಿನ್ ಆಗಿರಲಿ, ಮತ್ತು ಹಿಂದಿನ ಡೈನಾಮಿಕ್ ರೇಂಜ್ ನೋಡ್ಕೋಬಹುದು. ಬ್ಲ್ಯಾಕ್ ವೈಟ್ಸ್ ಮತ್ತು ಯಾವುದ್ರಲ್ಲಿ ಕಲರ್ಸ್ಗಳು ಜಾಸ್ತಿ ಚೇಂಜಸ್ ಆಗ್ತಾ ಇದೆ, ಅಕ್ಯುರೇಟ್ಲಿ OIS ಒಂದಿಗೆ ಕರೆಕ್ಟಾಗಿ ರೆಕಾರ್ಡ್ ಮಾಡ್ತಿದೆ. ಸೊ ಡೆಫಿನೆಟ್ಲಿ ನೀವೇ ಆನೆಸ್ಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಸೆಲ್ಫಿನಲ್ಲಿ ರೆಕಾರ್ಡ್ ಆಗಿರೋಂಥ ವಿಡಿಯೋ ಇದೆ. ಸೊ ಇಲ್ಲಿ ಕೂಡ ಸ್ಕಿನ್ ಟೋನ್ ಆಗಿರಲಿ ಮತ್ತು ಯಾವ್ದು ಸ್ವಲ್ಪ ಜಾಸ್ತಿ ವೈಡ್ ಕಾಣಿಸ್ತಾ ಇದೆ, ಯಾವ್ದು ಕ್ಲಾರಿಟಿ ಕಾಣಿಸ್ತಾ ಇದೆ, ಸ್ವಲ್ಪ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಲಾಗಿಂಗ್ ಎಲ್ಲ ಯಾವ್ದು ಬೆಸ್ಟ್ ಅನ್ಸುತ್ತಪ್ಪ ಅಂತ ಡೆಫಿನೆಟ್ಲಿ ಇದ್ರ ಬಗ್ಗೆ ನೀವು ವಿಡಿಯೋ ಬಗ್ಗೆ ನನಗೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಲೇಬೇಕು. ಕಮೆಂಟ್ ಮಾಡಿ. ಹಾಗಾದರೆ ಕೇಳ್ಬೋದು ಕ್ಯಾಮ್ರಾ ನನಗೆ ಹೇಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ, ಈ ಬಜೆಟಲ್ಲಿ ನಾನು ಸ್ಟಿಲ್ ಇದನ್ನ ಓಕೆ ಕ್ಯಾಮ್ರಾ ಅಂತಲೇ ಕರಿಬಲ್ಲ. ಬಿಕಾಸ್ ಇವರು ಈ ಸೋನಿ ಲೀಟಿಯಾ 600 ಸೆನ್ಸರ್ ಕೊಡ್ತಿದ್ರೆ ಇದಕ್ಕಿಂತ ಬೆಟರ್ ನಿಮಗೆ ಈ ವಿವೋ T4R ಮತ್ತು ಈ iQOO Z10 ಸಿಗ್ತದೆ. ಸೊ ಇಲ್ಲಿ IMX ಸೆನ್ಸರ್ ಕೊಟ್ಟಿದ್ರೆ ಇನ್ನಷ್ಟು ಪ್ರೀಮಿಯಂ ಮತ್ತು ನೆಕ್ಸ್ಟ್ ಕ್ವಾಲಿಟಿ ಇಮೇಜ್ಗಳು ಬರ್ಬೋದಿತ್ತು. ಬಟ್ ಇದಕ್ಕಿಂತ ಒಳ್ಳೆ ಪಿಕ್ಚರ್ಸ್ಗಳು ನಿಮಗೆ Z10 ಡೆಫಿನೆಟ್ಲಿ ನೋಡೋಕ್ಕೆ ಸಿಗತ್ತಾ. ಸೊ ನೀವು ಬೆಸ್ಟ್ ಕ್ಯಾಮ್ರಾ ಫೋನ್ ಏನಾದರೂ ಹುಡುಕ್ತೀರಾ ಅಂದರೆ ನಾನು Z10 ಅಥವಾ ವಿವೋ T4 ಜೊತೆ ಕಂಪ್ಲೀಟ್ಲಿ ಇದನ್ನು ಒಂದು ಡೆಡಿಕೇಟೆಡ್ ರಿವ್ಯೂನ ತೊಗೊಂಡು ಬರ್ತೀನಿ. ಸೊ 2-3 ದಿವಸ ವಿಡಿಯೋ ಬರುತ್ತೆ, ಅದಕ್ಕೂ ಕೂಡ ನೀವು ವೇಟ್
ಮಾಡಬಹುದು. ಯಾವಾಗ ಈ ಸ್ಮಾರ್ಟ್ ಫೋನ್ ಅಂತ ಬ್ಯಾಟ್ರಿ ಬರ್ತೀವಿ, ಇದರಲ್ಲಿ ಬಿಗ್ಗರ್ 6720 mAh ನ ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿದ್ರೆ, ಬಟ್ ಇಲ್ಲಿ ಸ್ವಲ್ಪ ಸ್ಮಾರ್ಟ್ ಫೋನ್ ದಪ್ಪ ಕೂಡ ಮಾಡಿದ್ರೆ ಇದು 198 ಗ್ರಾಮ್ ವೇಟ್ ಒಂದಿಗೆ ಈ ಸರ್ತಿ 8.65 mm ಥಿಕ್ನೆಸ್ ನ ಮಾಡಿದ್ರೆ, ಸೊ ಸ್ಟಿಲ್ ನನಗೆ ಹೆವಿ ಅಂತ ಅನ್ಸಲ್ಲ, ಬಟ್ ನನ್ನ ಕೈಯಲ್ಲಿ ಕಂಫರ್ಟಬಲ್ ಹಿಡ್ಕೋಬಹುದು. ಮತ್ತೆ ಲೈಕ್ ಇದರ ಸೈಜ್ ಕೂಡ ಓವರ್ ಆಲ್ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕ ಮತ್ತು ಕಾಂಪ್ಯಾಕ್ಟ್ ಇದೆ ಅಂತ ಹೇಳ್ಬೋದು. ಮತ್ತೆ ಈ ವೆಗನ್ ಲೆದರಿಂದ ಸ್ವಲ್ಪ ನಾನು ಕಂಫರ್ಟೇಬಲ್ ಆಗಿ ಸ್ಮಾರ್ಟ್ ಫೋನ್ ಕೈಯಲ್ಲಿ ಗಟ್ಟಿಯಾಗಿ ಕೂಡ ಹಿಡ್ಕೋಬಹುದು. ಮತ್ತೆ ಇನ್ ಬಾಕ್ಸ್ ನಿಮಗೆ 33 ವ್ಯಾಟ್ನ ಪವರ್ ಕೂಡ ಸಿಗ್ತಿದೆ. ಇದರಿಂದ ಸೂಪರ್ ಫಾಸ್ಟ್ ಆಗಿ ಏನಲ್ಲ, ಬಟ್ ಒಂದು ಲೆವೆಲ್ ಫಾಸ್ಟ್ ಚಾರ್ಜಿಂಗ್ ಕೂಡ ಮಾಡ್ಕೋಬಹುದು. ಬೇರೆ ಬ್ಯಾಂಡ್ಸ್ಗಳು ನಿಮಗೆ 44 68 ಎಲ್ಲ ಕೊಡ್ತಿದ್ದಾರೆ ಈ ಬಜೆಟ್ಲಿ, ಬಟ್ ಇಲ್ಲಿ ಸ್ವಲ್ಪ ಮೋಟೋ ಅಡಾಪ್ಟರ್ ಕಂಜಿಸಿ ಮಾಡಿದೆ ಈ ಸರ್ತಿ. ಬಾಕಿ ನಿಮಗೆ ಅದರ್ ಫೀಚರ್ಸ್ ಅಲ್ಲಿ ಇದು ವೈಫೈ 6 ನ ಒಳಗೊಂಡು ಬರ್ತಾ ಇದೆ, ಬ್ಲೂಟೂತ್ 5.4 ನೋಡಕ್ ಸಿಗ್ತದೆ, ಮತ್ತು 11 5G ಬ್ಯಾಂಡ್ಸ್ಗಳೊಂದಿಗೆ VONR ಕೂಡ ಸಪೋರ್ಟ್ ಆಗುತ್ತೆ, ಮತ್ತು ಆಲ್ಮೋಸ್ಟ್ ಬೇಕಾಗಿರುವಂತಹ ಎಲ್ಲಾ ಸೆನ್ಸಸ್ಗಳು ಮೋಟೋನು ಈ ಬಜೆಟ್ ಅಲ್ಲಿ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ಯಾವುದೇ ಇಶ್ಯೂ ಇಲ್ಲ, ಒಳ್ಳೆ AI ಫೀಚರ್ಸ್ ನ ಕೂಡ ಕೊಡ್ತಿದ್ದಾರೆ, ಮತ್ತು ಮೋಟೋ ಇಲ್ಲಿ ಅಪ್ ಟು ಡೇಟ್ ಇದೆ. ಇದೇ ಒಂಥರ ಓಹೋ ಸ್ಟಾಪ್ ಎಸ್, ಈ ರೀತಿ ಕೂಡ ಇದು ಕೆಲಸ ಮಾಡುತ್ತೆ. ಇಂಥ ಗೆಸ್ಸಸ್ಗಳು ಕೂಡ ತುಂಬ ಕಸ್ಟಮೈಸ್ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಕೆಲವೊಂದು ಜನರಿಗೆ ಇದೇ ತುಂಬ ಇಷ್ಟ ಆಗುತ್ತೆ, ಕೆಲವೊಂದು ಜನಕ್ಕೆ ಇದೆಲ್ಲ ಮ್ಯಾಟರ್ ಕೂಡ ಆಗಲ್ಲ. ಹಾಗಾದ್ರೆ ಕೇಳಬಹುದು, ಮೋಟೋ G86 ಪವರ್ 16 17 ಅಥವಾ ಮ್ಯಾಕ್ಸ್ 18,000 ರೂಪಾಯಿ ಬಂತಪ್ಪ ವಿತ್ ಆಫರ್ ಅಂದಿಗೆ ಇದನ್ನ ಕೊಂಡುಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂದ್ರೆ, ಸೊ ನನ್ನ ಆನ್ಸರ್ ನಿಮಗೆ ಕ್ಲಿಯರ್ ಆಗಿದೆ. ಒಂದು ಸರ್ತಿ ನಿಮಗೆ ಪ್ರೋಸ್ ಆ್ಯಂಡ್ ಕಾನ್ಸ್ನ ಕಂಪ್ಲೀಟ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಪ್ರೋಸಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳು ತುಂಬ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಗಿದೆ. ಬಟ್ ಇಲ್ಲಿ ಮಿಸ್ಸಿಂಗ್ ಅಂತಂದ್ರೆ ಒಂದು ಕೇಸು ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಮತ್ತು ಕ್ಯಾಮ್ರಾ ಸೆನ್ಸರ್ ಇನ್ನೂ ಸ್ವಲ್ಪ ಬೆಟರ್ ಕೊಡ್ಬೋದಿತ್ತು ಈ ಬಜೆಟ್ಲಿ. ಅದೊಂದು ಸ್ವಲ್ಪ ನನಗೆ ಎಲ್ಲೋ ಕಂಜ್ಯೂಸಿ ಅಂತ ಅನಿಸ್ತು. ಬಾಕಿ ಅಡಾಪ್ಟರ್ ಇನ್ನೊಂದು ಸ್ವಲ್ಪ ವ್ಯಾಟ್ ಜಾಸ್ತಿ ಮಾಡಿಬಿಟ್ಟು 44 68 ಕೊಡಿದ್ರೆ ಇನ್ನಷ್ಟು ಬೆಂಕಿ ಆಗಿರ್ತಿತ್ತು. ಬ್ಯಾಟ್ರಿ ದೊಡ್ಡದಾಗಿದೆ, ಚಾರ್ಜಿಂಗ್ ಕೂಡ ಫಾಸ್ಟ್ ಆಗ್ತಿತ್ತು. ಸೊ ನೋಡಿ, ನಿಮಗೆ ಅಂದ್ರೆ ಮೋಟೋ ಬ್ರ್ಯಾಂಡ್ ಇಷ್ಟ ಆಗುತ್ತೆ, ಮತ್ತೊಂದು ಬ್ಲಾಟರ್ ಫ್ರೀ ಮತ್ತು ಪ್ರೀಮಿಯಂ ಬಿಲ್ಡ್ ಇರುವಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆಗಿ ಲಾಂಗ್ ಟರ್ಮ್ಗೆ ಎಸ್ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಬಟ್ ನಿಮಗೆ ಏನಾದ್ರು ಡೆಡಿಕೇಟಲಿ ಕ್ಯಾಮ್ರಾ ಚೆನ್ನಾಗಿರಬೇಕು, ಬೆಂಕಿ ಇರಬೇಕಪ್ಪ ಅಂತಂದರೆ ಎಸ್ ನಿಮಗೆ ವಿವೋ T4 ಅಂತೂ ಈ ಐಕ್ಯೂ Z10 ಕೂಡ ಕ್ಯಾಮ್ರಾಗೋಸ್ಕರ ಒಂದು ಆಪ್ಷನ್ ಆಗ್ಬೋದು. ಬಟ್ ಅದಕ್ಕಿಂತ ಎಷ್ಟೋ ಮಚ್ ಬೆಟರ್ ಬೇರೆ ಫೀಚರ್ಸ್ಗಳು ಇದ್ರಲ್ಲಿ ಕೂಡ ಇದೆ. ಸೊ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ನಾನು ಕಂಪ್ಯಾರಿಸನ್ ವಿಡಿಯೋ ಕೂಡ ತೊಗೊಂಡು ಬರ್ತೀನಿ, ಅದಕ್ಕೂ ವೇಟ್ ಮಾಡಿ. ಮತ್ತು ಐ ಹೋಪ್ ನಿಮಗೆ ಈ ಮೋಟೋ G86 ಪವರ್ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ವಿಷಯಗಳು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೀವೇನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ಡೆಫಿನೆಟ್ ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ಬೇರೆ ಯಾವ ಫೋನ್ ಜೊತೆ ಇದನ್ನ ಕಂಪೇರ್ ಮಾಡಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಗೋಣ ಅಂತ ಇನ್ನಷ್ಟು ಮುಂದಿನ ಆನೆಸ್ಟ್ ಇನ್ ದಟ್ ವಿಡಿಯೋದೊಂದಿಗೆ. ಅಲ್ಲಿಗೆ ನೆಕ್ಸ್ಟ್ ಒನ್, ನಮಸ್ಕಾರ.